ಸರ್ ಅಂದ್ರೆ ಏನ್ ಮೀನಿಂಗ್? ಬ್ರಿಟಿಷರ್ಸ್ ಕೊಟ್ಟಿರೋದು ಸರ್ ಇನ್ ರೆಸ್ಪೆಕ್ಟ್ ಅಂತ. ಸೊ ಯು ಆರ್ ಸರ್ವಿಂಗ್ ಇನ್ ರೆಸ್ಪೆಕ್ಟ್ ಟು ದೋಸ್ ಬ್ರಿಟಿಷರ್ಸ್. ನೆಕ್ಸ್ಟ್ ಬಂದು ಹನುಮಾನ್ ಚಾಲೀಸ ಹೆಂಗ್ ಬಂತು? ತುಳಸಿದಾಸ್ ಬಂದ್ಬಿಟ್ಟು ಬೇರೆ ಯಾರಿಲ್ಲ, ವಾಲ್ಮೀಕಿ ಮಹರ್ಷಿ. ಅವ್ರು ಬಂದ್ಬಿಟ್ಟು ಫತೇಪುರ್ ಸಿಕ್ರಿ ಅಂತ ಒಂದು ಜಾಗ, ಅದು ಅಕ್ಬರ್ದು ರಾಜಧಾನಿ. ಅವ್ರು ಇರ್ತಾರೆ ಅಲ್ಲಿ, ಅವ್ರು ವಾಸ ಮಾಡ್ತಾ ಇರ್ತಾರೆ. ಒಂದ್ ದಿವಸ ಹೋಗ್ತಾ ಇರುವಾಗ ಒಂದು ಲೇಡಿ ಬರ್ತಾಳೆ. ಬಂದು ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಮುಟ್ಬಿಟ್ಟು ಎದ್ದೇಳ್ತಾರೆ. ಇವರು ದೀರ್ಘ ಸೌಭಾಗ್ಯವತಿ ದೀರ್ಘ ಸುಮಂಗಲಿ ಭಾವ ಅಂತಾರೆ. ಆಕೆ ಹೇಳ್ತಾಳೆ, ಸ್ವಾಮಿ ಈ ಥರ ಹೇಳ್ಬಿಟ್ರಲ್ಲ, ಹೆಂಗೆ? ನಾನು ಬಂದು ವಿಧವೆ, ನೋಡಿ ಅಲ್ಲಿ ನನ್ನ ಗಂಡನ ತಗೊಂಡು ಹೋಗ್ತಾ ಇದ್ದಾರೆ ಶವತರ ಅಂತ. ಆವಾಗ ಅವರು ಸ್ಮೈಲ್ ಮಾಡಿಬಿಟ್ಟು ಹೇಳ್ತಾರೆ, ಅಮ್ಮ ನಾನಿದ್ದು ಹೇಳಿಲ್ಲ, ನನ್ನ ಪ್ರಭು ಶ್ರೀರಾಮ ಹೇಳಿದ್ದು. ಅವ್ರು ಹೇಳಿದ್ದು ಯಾವಾಗಲೂ ಸುಳ್ಳಾಗಲ್ಲ, ಅವನು ಎದ್ದು ಬರ್ತಾನೆ ಅಂತ. ಅವ್ರು ಹೇಳ್ತಾ ಇರುವಾಗಲೇ ಅವನು ಎದ್ದು ಕೂತ್ಕೊಂಡು ಬರ್ತಾನೆ ಅವನು. ಈ ಘಟನೆ ಬಂದು ಕ್ಷೇತ್ರ ಫುಲ್ಲು ಅರಳ್ತದೆ. ಅಕ್ಬರ್ಗೆ ಹೋಗಿ ಸೇರ್ತಿದೆ. ಅಕ್ಬರು ಇವ್ರನ್ನ ಕರೆಸ್ತಾರೆ. ಇವ್ರು ಹೋಗ್ತಾರೆ. ಹೋಗ್ಬಿಟ್ಮೇಲೆ ಇವ್ರು ಹೇಳ್ತಾರೆ, ಏನು ನೀನು ಸತ್ತವ್ರನ್ನೆಲ್ಲ ನೀನು ಬದುಕಿಸ್ತೀಯ ಅಂತ, ನನಗೆ ಆ ಥರ ಒಂದು ಪವಾಡ ತೋರಿಸಂತಾರೆ. ಇವ್ರು ಹೇಳ್ತಾರೆ, ನಾನು ಪವಾಡ ಮಾಡೋನಲ್ಲ, ನಾನು ಶ್ರೀರಾಮನ ಭಕ್ತನು, ಒಂದು ಸಾಮಾನ್ಯ ಮನುಷ್ಯ. ನಾನು ಬಂದ್ಬಿಟ್ಟು ಆ ಥರ ಪವಾಡ ಮಿರಾಕಲೆಲ್ಲ ಮಾಡೋಕ್ಕಾಗಲ್ಲ. ನನ್ನ ಶ್ರೀರಾಮನ್ ಅದು ಅವರು ಮಾಡಿರೋದು ಅಂತ ಇವ್ರು ಹೇಳ್ತಾರೆ. ಇಲ್ಲ ನೀನು ಮಾಡಲೇಬೇಕು. ಇಲ್ಲ ನಾನು ಮಾಡಲ್ಲ ಅಂತ. ಆವಾಗ ನಾನು ಶಿಕ್ಷೆ ಕೊಡ್ತೀನಿ. ಆಯಿತು, ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ. ಅವರು ಸೈನಿಕರನ್ನ ಕರೆಸಿ ಅವ್ರನ್ನ ಚೇಂಜ್ ಮಾಡಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಇವರು ಸೈಲೆಂಟಾಗಿ ಕೂತ್ಕೊಂಡು ಅವಾಗ ಏನು ಮಾಡ್ತಾರೆ, ಆಂಜನೇಯರು ಹನುಮಾನ್ ಮೇಲೆ ಇವರು ಪ್ರೇ ಮಾಡ್ತಾರೆ. ಪ್ರೇ ಮಾಡ್ತಾ ಇರುವಾಗ ಎಲ್ಲಿಂದನೋ ಕೋತಿಗಳು, ಆ ಕಂಪ್ಲೀಟು ಎಷ್ಟೋ ಸಾವಿರಗಟ್ಟಲೆ ಕೋತಿಗಳು ಎಲ್ಲಿಂದ ಬರ್ತಿನೋ ಗೊತ್ತಿಲ್ಲ, ಆ ಕಂಪ್ಲೀಟ್ ಫತೇಪುರ್ ಸಿಕ್ರಿ ಸಿಟಿನ ಇನ್ವೈಟ್ ಮಾಡ್ತದೆ. ಎಲ್ಲರ ಮನೆಯಲ್ಲಿ ಹೋಗಿ ಸಾಮಾನುಗಳ ತೆಗೆದು ಹಾಕಿ ಮನುಷ್ಯರ ಮೇಲೆಲ್ಲ ಕೆರೆದು ಅವ್ರನ್ನೆಲ್ಲ ಹಿಂಸೆ ಕೊಟ್ಟು ಕೊನೆಯಲ್ಲಿ ಪ್ಯಾಲೇಸ್ ಒಳಗಡೆ ಎಲ್ಲ ಬಂದು ಪ್ಯಾಲೇಸ್ನೆಲ್ಲ ಇದು ಮಾಡಿ, ಅವನು ರಾಣಿಗಳೆಲ್ಲ ಇರ್ತಾರೆ ಅವ್ರನ್ನೆಲ್ಲ ಇದು ಮಾಡಿ ಅವ್ರು ಕಿರ್ಚ್ಕೊಂಡು ಓಡಿ ಕೊನೆಯಲ್ಲಿ ಅಕ್ಬರ್ನೇ ಅಟ್ಯಾಕ್ ಮಾಡ್ತಾರೆ. ಅಕ್ಬರ್ ಭಯ ಬಿದ್ಬಿಟ್ಟು ಏನಾಯಿತು ಅಂತ ಗೊತ್ತಿಲ್ಲ ಅಂತ ಅವ್ರಿಗೆ ಒಂದು ಸ್ಪಿರಿಚುವಲ್ ಗುರು ಇರ್ತಾರೆ, ಅವ್ರನ್ನ ಕರೀತಾರೆ. ಅವ್ರು ಬಂದು ಹೇಳ್ತಾರೆ, ನೀನು ಮಾಡಿದ ತಪ್ಪು, ಮಹಾ ಶ್ರೀರಾಮನ ಭಕ್ತ, ಅವನಿಗೋಗಿ ನೀನು ಬೇಡದಿರೋ ಶಿಕ್ಷೆ ಕೊಟ್ಟರೆ ಇದೇ ಆಗ್ತದೆ. ಫಸ್ಟ್ ಅವ್ನು ಕರೆದು ಅವ್ನ ಕ್ಷಮೆ ಕೇಳ್ಕೊಂಡು ಇಮಿಡಿಯೇಟಾಗಿ ಅವ್ರನ್ನ ಅನ್ಚೇಂಜ್ ಮಾಡಿ ಕರೆಸಿ ಕ್ಷಮೆ ಮಾಡಿ ಅವ್ರು ಕರೆಸ್ತಾರೆ. ಅವಾಗ ಕೋತಿಗಳೆಲ್ಲ ಹೊರಟೋಗ್ತದೆ. ಅದೇ ಹನುಮಾನ್ ಚಾಲೀಸ. ಹನುಮಾನ್ನ ಜೈಲಿನಿಂದ ಇವರು ಪ್ರೇ ಮಾಡಿದ್ದು ಅದು ಹನುಮಾನ್ ಚಾಲೀಸ ಆಗಿ ಇವಾಗ ಅದು ಪ್ರಸಿದ್ಧವಾಗಿದೆ. ಅಷ್ಟು ಪವರ್ಫುಲ್ ಆಗಿದೆ. ಎಲ್ಲರೂ ಒಂದು ದಿವಸ ಅದನ್ನು ಹೇಳಿದ್ರೆ ಆ ಶ್ರೀ ಹನುಮಾನ್ ಒಂದು ಅನುಗ್ರಹ ಯಾವಾಗಲೂ ಅವ್ರ ಮೇಲೆ ಇರ್ತದೆ, ರಕ್ಷಣೆ ಇರ್ತದೆ. ಯಯಾತಿ ಅಂತ ಒಂದು ರಾಜ ಇರ್ತಾನೆ ಆ ಕಾಲದಲ್ಲಿ, ತುಂಬ ಫೇಮಸ್ ರಾಜ, ಒಳ್ಳೆ ಮನುಷ್ಯ. ಅವನು ಏನೋ ಒಂದು ತಪ್ಪು ಮಾಡಿ ಶುಕ್ರಾಚಾರ್ಯದಿಂದ ಶಾಪಗ್ರಸ್ತ ಆಗ್ಬಿಡ್ತಾನೆ, ನಿನಗೆ ಓಲ್ಡ್ ಏಜ್ ಬರಲಿ ಅಂತ. ಸೊ ಅವ್ರು ಇಮಿಡಿಯೇಟ್ ಆಗಿ ಅವ್ರು ಓಲ್ಡ್ ಏಜ್ ಆಗ್ಬಿಡ್ತದೆ. ಸೊ ಆವಾಗ ಅವರು ಶುಕ್ರಾಚಾರ್ಯ ಹತ್ರ ಕ್ಷಮೆ ಕೇಳ್ಕೊಂಡು, ಇದಕ್ಕೆ ಏನಾದ್ರು ಪರಿಹಾರ ಹೇಳು, ನನಗಿನ್ನೂ ಆಸೆ ಇದೆ ಚೆನ್ನಾಗಿ ಬದುಕಬೇಕಂತ. ಆವಾಗ ಅವ್ರು ಹೇಳ್ತಾರೆ, ನಿನ್ನ ಓಲ್ಡ್ ಏಜ್ನ ಯಾರು ತಗೊಳ್ತಾರೋ ಅವರು ಎಂಗೇಜ್ ನಿನ್ಗೆ ಬರ್ತದೆ, ಓಲ್ಡ್ ಏಜ್ ಅವ್ರಿಗೆ ಹೋಗ್ತದೆ ಅಂತ ವ್ಯಕ್ತಿನ ನೀನು ನೋಡಂತಾರೆ. ಅವ್ರಿಗೆ 4 ಮಕ್ಕಳು ಇರ್ತಾರೆ. 4 ಮಕ್ಕಳನ್ನ ಕರೀತಾರೆ. ಫಸ್ಟ್ 3 ಮಕ್ಕಳನ್ನ ಕೇಳ್ತಾರೆ, ಯಾರು ಒಪ್ಕೊಳ್ಳಲ್ಲ. ಪುರು ಅಂತ ಕೊನೆ ಅವನು ಇರ್ತಾನೆ, ಅವನ ಹತ್ರ ಕೇಳ್ಕೊಳ್ತಾರೆ. ಅವನು ಒಪ್ಕೊಳ್ತಾನೆ. ಇವರು ಓಲ್ಡ್ ಏಜ್ ತಗೊಂಡು ಅವನಿಗೆ ಎಂಗೇಜ್ ಕೊಡ್ತಾರೆ. ಯಯಾತಿ ಬಂದು ತಿರ್ಗಾ ಹೆಂಗಾಗಿ ಒಂದು 1000 years ಚೆನ್ನಾಗಿ ಬಾಳ್ತಾನೆ ಲಕ್ಸುರಿ ಆಗಿ. ಕೊನೆಯಲ್ಲಿ ಅವನಿಗೆ ಬೇಜಾರಾಗ್ಬಿಟ್ಟು ಅವನು ಹೇಳ್ತಾನೆ, ಇದು ಶಾಶ್ವತ ಅಲ್ಲ. ಅವನ ಮಗನ ಕರೆದು ಏನು ಮಾಡ್ತಾನೆ, ತಿರ್ಗಾ ಓಲ್ಡ್ ಏಜ್ ತಗೊಂಡು ಎಂಗೇಜ್ ಅವ್ರು ಕೊಟ್ಬಿಟ್ಟು ಪುರುನ ಅಲ್ಲಿ ಇದ್ಬಿಟ್ಟು ಕಿಂಗ್ ಮಾಡಿಬಿಟ್ಟು ಇವರು ವನವಾಸಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದಿವಸ ಆದಮೇಲೆ ದೇಹ ಬಿಟ್ಬಿಡ್ತಾರೆ. ಬಿಡುವಾಗ ಅವ್ರ ಮಗನಿಗೆ ಹೇಳ್ತಾರೆ, ನೋಡು ಆಸೆ ಅನ್ನೋದು ಇರಬಾರ್ದು, ಆಸೆ ಅನ್ನೋದು ಲಿಮಿಟ್ಗೆ ಇರಬೇಕು. ಎಷ್ಟೇ ವರ್ಷ ನಾನಿದ್ರೂ ಕೊನೆಯಲ್ಲಿ ಒಂದು ದಿವಸ ನಾನು ಬಿಡಲೇಬೇಕು ದೇಹ. ಸೊ ದುರಾಸೆ ಇರಬಾರ್ದು, ನಾನು ತಪ್ಪು ಮಾಡಿದೆ, ನೀನು ಆ ಥರ ಮಾಡಬೇಡ ಅಂತ ಹೇಳಿ ಅವನು ಹೋಗ್ತಾನೆ. ಇದು ನಮಗೂ ಒಂದು ಲೆಸನು. ಆಸೆ ಇರಬೇಕು, ಬಟ್ ನಿರಂತರ ಇರಬಾರ್ದು. ಯಾಕೆಂದರೆ ನಾವು ಯಾರು ನಿರಂತರ ಅಲ್ಲ, ನಾವು ಹೋಗಲೇಬೇಕು, ಶಾಶ್ವತ ಅಲ್ಲ.
ಸೊ ಇದು ಒಂದು ಚಿಕ್ಕ ಕತೆ ಯಯಾತಿ ಇರೋದಿಲ್ಲ. ತುಂಬಾ ದಿವಸದಿಂದ ನಾನು ಇದು ಪಬ್ಲಿಕ್ ನಲ್ಲಿ ಹೇಳ್ಬೇಕಂತ ನನಗೆ ಪ್ರೂಫ್ ಸಿಕ್ತು. ಏನಂದ್ರೆ ನಾವು ಹಿಂದೂಸ್ ಅಂತೀವಿ. ವಿ ಕಾಲ್ ಅಸ್ ಆಸ್ ಎ ಹಿಂದುತ್ವ, ಹಿಂದೂ ರಾಜ್ಯ, ಹಿಂದೂಸ್ತಾನ್ ಅಂತೀವಿ. ಅದು ತಪ್ಪು. ಅದು ಹಿಂದೂ ಈಸ್ ನಾಟ್ ಎ ಕರೆಕ್ಟ್ ವರ್ಡ್ ಫಾರ್ ಅಸ್. ವಿ ಆರ್ ಆಲ್ ಭಾರತವಾಸಿಸ್, ಭಾರತೀಯರು ನಾವು ಆಸ್ ಪರ್ ಸನಾತನ ಧರ್ಮ. ಈ ಹಿಂದೂ ವರ್ಡ್ ಹೆಂಗ್ ಬಂತು? ಈ ಪರ್ಷಿಯನ್ಸ್ ಬಂದು ನಮ್ಮನ್ನ ಇನ್ವೈಟ್ ಮಾಡಿದ್ರು. ಅವರು ದೇ ಕಾಲ್ಡ್ ಇಟ್ ಅಸ್ ಹಿಂದೂಸ್. ಹಿಂದೂಸ್ ಅಂದ್ರೆ ಅವ್ರ ಡಿಕ್ಷನರಿನಲ್ಲಿ ನೀವು ತೆಗೆದು ನೋಡಿ, ವಿ ಆರ್ ರಾಬರರ್ಸ್. ಇದು ನಮ್ಗೆ ಗುರು ಅಮರ ಅವರು ಎಷ್ಟೋ ವರ್ಷಗಳ ಮುಂಚೆ ಹೇಳಿದ್ರು. ಇದು ಸೆನ್ಸಿಟಿವ್ ಇಶ್ಯೂ ಅಂತ ನಾನು ಹೇಳಿಲ್ಲ. ಇವತ್ತು ಯೂಟ್ಯೂಬ್ ನಲ್ಲಿ ಒಬ್ರು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ನಿಮ್ಗೆ ಕಳಿಸ್ತೀನಿ, ಅದನ್ನ ನೀವು ರೀಪ್ಲೇ ಮಾಡಿ. ಅದಕ್ಕೂ ಯು ವಿಲ್ ಗೆಟ್ ದ ಬ್ಲಾಕ್ ಅಂಡ್ ವೈಟ್ ಕನೆಕ್ಷನ್. ಕೇಳ್ಬೋದು, ಓ ಇವ್ರು ಹೆಂಗ್ ಹೇಳೋದು ಅಂತ. ಸೊ ಅದನ್ನೆಲ್ಲ ಕರೆಕ್ಟ್ ಆಗಿರ್ತದೆ. ನಾನು हम स्वयं को हिंदू कहते हैं, लेकिन वास्तव में हिंदू नाम का कोई शब्द नहीं है, लेकिन हमने अपने पीठ पे चिपका रखा है ना हिंदू। कहो गर्व से हम हिंदू हैं, हिंदुस्तान हमारा है। अब ये हिंदू शब्द कहाँ है? फिरोज उल लुगात, करीम उल लुगात, गयास उल लुगात, ये 3 डिक्शनरी है। उर्दू डिक्शनरी, फारसी डिक्शनरी और अरबी डिक्शनरी। इसमें जाकर के हिंदू शब्द खोदो। हिंदू मतलब चोर, हिंदू मतलब काला, हिंदू मतलब काफिर, हिंदू मतलब लुच्चा, हिंदू मतलब लुटेरा। एक समुदाय ने हमको कहा कि ये हिंदू हैं और हमने कहा यस वी आर हिंदूज, हम हिंदू हैं। एक समुदाय ने कहा कि ये इंडियंस हैं, हमने कहा यस वी आर इंडियंस। इंडियंस का मतलब ऑक्सफोर्ड की डिक्शनरी में है कि दोज हु आर आउटडेटेड, ओल्ड फैशन, अवैध संतानें, मतलब नाजायज औलादें। क्यों नाजायज? क्योंकि क्रिश्चियन लॉ के अनुसार जो शादी चर्च में नहीं हुई है वो मान्य नहीं है। अब हम लोग तो चर्च में शादी कर नहीं रहे, भारतीय संस्कृति में तो फेरे हो रहे हैं, यज्ञ हो रहा है, अनुष्ठान हो रहा है, तो इसका मतलब उनकी दृष्टि में हम अवैध हैं। जो हमने शादी करी वो अवैध, और जो हमारे बच्चे होंगे वो अवैध, तो इंडियंस, तो वो इंडियंस, और वो हमने ले ली। यस, आई एम प्राउड टू बी इंडियन। अब आप देखो, अमेरिका का कोई अंग्रेजी में, जर्मन में, रशियन में कोई और ट्रांसलेशन है? दुनिया की किसी भी भाषा में अमेरिका को कुछ और कहते हैं, रशिया को कुछ और कहते हैं, यूक्रेन को कुछ और कहते हैं, कनाडा को कुछ और कहते हैं, जापान को कुछ और कहते हैं, लेकिन भारत में सरकारी गाड़ियों पे लिखा है भारत सरकार और नीचे ट्रांसलेशन गवर्नमेंट ऑफ इंडिया। व्हाट इज दिस नॉनसेंस? भारत का ट्रांसलेशन अंग्रेजी में इंडिया कैसे हो सकता है? भारत मतलब भा प्लस रथ, भा मतलब ज्ञान और रथ मतलब लिप्त। जो लोग ज्ञान में लिप्त वो भारत में रहते हैं, वो भारत है और उनको भारतीय कहते हैं। आर्यावर्त, आर्य मतलब क्या? श्रेष्ठ। इसलिए वेद में कहा कि इंद्रम वर्धन्तु अप्तुरहा अपाघ्नन्तो रावणा कृण्वन्तो विश्वम आर्यम। क्या ये कहा कृण्वन्तो विश्वम इंडियन, कृण्वन्तो विश्वम हिंदू, कृण्वन्तो विश्वम मुसलमान, कृण्वन्तो विश्वम ईसाई, बौद्ध, यहूदी? नो, कृण्वन्तो विश्वम आर्यम। विश्व को मेक दिस वर्ल्ड नोबल, श्रेष्ठ है। अब ये आर्य शब्द वेदों से आया, लेकिन उन्हीं अंग्रेजों ने क्या कहा, ये आर्य तो बाहर से आए। उन्होंने हमें नाम इंडियन दे दिया और जो मूल आर्य था उसको बोला ये बाहर से आए। मेन हमारा नाम पढ़ाया भी जाता है, ये पढ़ाया जा रहा है हिस्ट्रीज में। और आप गीता उठा करके देखो, आप महाभारत उठा करके देखो, श्री कृष्ण अर्जुन को कहते हैं हे आर्य पुत्र उठो। आर्य आर्य कह के संबोधित किया। कहो गर्व से हम आर्य हैं, आर्यावर्त हमारा है। ಭಾರತೀಯರು ಅಂದ್ರೆ ರಾಬರ್ಸ್ ಅನ್ನ ಹಿಂದೂಸ್ ಅಂತ ಅವರು ದೇ ಹ್ಯಾವ್ ಕಾಲ್ಡ್ ಅಸ್ ರಾಬರ್ಸ್. ಅದು ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಅಡಾಪ್ಟೆಡ್ ಇಟ್ ಅಂಡ್ ವಿ ಆರ್ ಸ್ಟಿಕಿಂಗ್ ಟು ಇಟ್. ಇಟ್ ಈಸ್ ಎ ವೆರಿ ವೆರಿ ಬ್ಯಾಡ್ ಸ್ಟೇಟ್. ವಿ ಆರ್ ದಿಸ್ ಕಂಟ್ರಿ ಇಸ್ ನೋನ್ ಆಸ್ ಭಾರತ ದೇಶ ಅಂಡ್ ಹೂ ಲಿವ್ ಇನ್ ಇಟ್ ಆರ್ ನೋನ್ ಆಸ್ ಭಾರತವಾಸಿಸ್ ಆರ್ ಭಾರತೀಯಸ್. ಫಾರ್ ಎಕ್ಸಾಂಪಲ್ ಅಮೆರಿಕನ್ಸ್ ಅಂಡ್ ಯುರೋಪ್ ಅಂದ್ರೆ ಯುರೋಪ್, ಜರ್ಮನ್ಸ್ ಅಂದ್ರೆ ಜರ್ಮನ್ಸ್ ಅಂತಾರೆ. ಅಂಡ್ ಇಂಡಿಯಾ ಇಸ್ ಆಲ್ಸೋ ನಾಟ್ ಪ್ರಾಪರ್ ವರ್ಡ್. ಅದನ್ನು ತಪ್ಪು ಬ್ರಿಟಿಷರ್ಸ್ ನಮ್ಗೆ ಕೊಟ್ಟಿರೋದು. ಇಟ್ ಹಸ್ ಆಲ್ಸೋ ಗಾಟ್ ಎ ಡಿಫರೆಂಟ್ ಮೀನಿಂಗ್. ಆಕ್ಚುಲಿ ವಿ ಆರ್ ಭಾರತವಾಸಿಸ್, ವಿ ಆರ್ ಆರ್ಯಾಸ್. ಮಹಾಭಾರತದಲ್ಲಿ ನೋಡಿ ಅಷ್ಟೇ, ಶ್ರೀ ಕೃಷ್ಣ ಬಂದು ಅರ್ಜುನನ್ನ ಒಂದು ಇದ್ನಲ್ಲಿ ಅರ್ಜುನನ ಆರ್ಯ ಎದ್ದೊಳಿ ಬಾ ಅಂತಾರೆ. ಸೊ ವಿ ಆರ್ ಆಲ್ ಫ್ರಮ್ ದ ಆರ್ಯನ್ ಸೆಕ್ಟ್.
ನೀವು ಪರ್ಷಿಯನ್ ಡಿಕ್ಷನರಿ ಎಲ್ಲಾದ್ರೂ ಸಿಕ್ಕಿದ್ರೆ ಓಕೆ ಅದು ಫೋಟೋ ಫೋಟೋ ಹಾಕ್ಬಿಡ್ತೀನಿ ನಾನು ಆನ್ಲೈನ್ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಗೂಗಲ್ ಅಲ್ಲಿ ನಾನು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗಲ್ವಾ ಸಿಗುತ್ತಾ ನಾನು ಚೆಕ್ ಮಾಡ್ಬೇಕಾದ್ರು. ಓಕೆ ಆ ಥರ ಈ ಇನ್ವೇಷನ್ ಪ್ಲಸ್ ಹೇಳ್ತಾರೆ ಏನಂತ ಹೇಳ್ತಾರೆ. ಈ ಬ್ರಿಟಿಷರ್ಸ್ ಬಂದ್ಬಿಟ್ಟು ನಮ್ಮ ದೇಶವನ್ನು ದೇ ಹ್ಯಾವ್ ಡಿಸ್ಟ್ರಾಯ್ಡ್ ಅವರ್ ಕಲ್ಚರ್ ಟೋಟಲಿ. ಓಕೆ ನಾನು ಹಿಂದೂ ಅಂತ ಹೇಳ್ಕೊಳ್ತಾರಲ್ಲ, ಇಲ್ಲ. ಹಿಂದೂ ಅಂದ್ರೆ ಕಳ್ಳಂಟ ಹೋಗ್ಬಿಡತ್ತೆ. ಓಕೆ ಆ ಹಿಂದೂ ಬಿಟ್ಟು ನಾನು ಭಾರತೀಯ ಅಂತ ಹೇಳ್ಕೋಬೇಕು. ಭಾರತೀಯ ಅಂತ ಯಾರು ಹೇಳ್ಕೊಳಕ್ ಹೋಗೋದಿಲ್ಲ. ನಾನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಾರೆ. ಓಕೆ ರಿಯಾಲಿಟಿ ಹಿಂದೂ. ಕ್ರಿಶ್ಚಿಯಾನಿಟಿ ಅಂದ್ರೆ ಕ್ರಿಶ್ಚಿಯನ್ ಮೀನಿಂಗ್ ಇದೆ. ಒನ್ ಹೂ ಫಾಲೋಸ್ ಕ್ರೈಸ್ಟ್ ಇಸ್ ಅ ಕ್ರಿಶ್ಚಿಯನ್. ಓಕೆ ಮುಸ್ಲಿಮು ಅದೇ ತರ ಏನೋ ಒಂದು ಮೀನಿಂಗ್. ಇಸ್ಲಾಂ ಫಾಲೋ ಮಾಡ್ತಾರೆ ಮುಸ್ಲಿಂ. ಓಕೆ ಜೈನ್ಸ್ ಯಾರು ಫಾಲೋ ಮಾಡ್ತಾರೆ ಯಾರು ಜೈನಿಸಮ್. ಬುದ್ಧನ್ ಯಾರು ಫಾಲೋ ಮಾಡ್ತಾರೆ ಬುದ್ಧಿಸಮ್. ನಾವು ಹಿಂದೂ ಹಿಂದೂ ಅಂದ್ರೆ ಹೂ ಇಟ್ ಇಸ್ ಇಟ್ ಎ ಗಾಡ್ ಇಲ್ಲ ಇಲ್ಲ. ಮತ್ತೆ ವಿ ಆರ್ ಫೂಲ್ಸ್. We are foolishly following something which is not ಓಕೆ truth. ಓಕೆ ಅಂದ್ರೆ ನಾವು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅನ್ನೋ ತರ ಹೋಗ್ಬಿಡುತ್ತೆ. ಈಗ ಹಿಂದೂ ಅಂತ ನಾವು ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ. ಹಿಂದೂ ಅಂದ್ರೆ ಈ ಅರ್ಥ ಅನ್ನೋದಾದ್ರೆ ಕಳ್ಳರು ಅನ್ನೋ ತರ ಹೋಗ್ಬಿಡುತ್ತೆ. ಹೌದು. ಬಟ್ ಒರಿಜಿನಲಿ ನಮ್ಮನ್ನ ಏನಂತ ಈ ಅವೇರ್ನೆಸ್ ತರಬೇಕು ಇವಾಗ ನಾವು ಎಲ್ಲರಿಗೂ. ಓಕೆ ಹಿಂದೂ ಅಂದ್ರೆ ಭಾರತದಲ್ಲಿರೋರು ಯಾರು ಅಂತ. ವಿ ಆರ್ ಭಾರತವಾಸಿ, ಭಾರತೀಯರು ನಾವು. ಭಾರತೀಯರು ಅದನ್ನ ಈಗ ಆರ್ಯರು ಅಂತ ಡಿವೈಡ್ ಮಾಡ್ಕೋಬೇಕಾ? ಇಲ್ಲ ದ್ರಾವಿಡರು ಇಲ್ಲ, ದಿಸ್ ಇಸ್ ಭಾರತೀಯರು, ಭಾರತ ವರ್ಷದಲ್ಲಿರೋರು. ಓಕೆ ಅಂಡ್ ಇಂಡಿಯನ್ಸ್ ಇಲ್ಲ. ನಾವು ವಿ ಆರ್ ನಾಟ್ ಇಂಡಿಯನ್ಸ್, ವಿ ಆರ್ ಆರ್ಯನ್ಸ್ ಓಕೆ ಅಂತ ತಿಳಿದ್ರು. ಇಂಡಿಯನ್ಸ್ ಬಂದು ಬ್ರಿಟಿಷರ್ಸ್ ಕೊಟ್ಟಿರೋದು. ಓಕೆ ಈ ಸರ್ ಅನ್ನೋದಿಲ್ಲ, ಅದನ್ನು ತಪ್ಪು. ಸರ್ ಅಂದ್ರೆ ಏನ್ ಮೀನಿಂಗು? ಬ್ರಿಟಿಷರ್ಸ್ ಕೊಟ್ಟಿರೋದು ಸರ್ವೆಂಟ್ ಏನೋ ಸರ್ವ್ ಇನ್ ರೆಸ್ಪೆಕ್ಟ್ ಅಂತ. ಸೊ ಯು ಆರ್ ಸರ್ವಿಂಗ್ ಇನ್ ರೆಸ್ಪೆಕ್ಟ್ ಟು ದೋಸ್ ಬ್ರಿಟಿಷರ್ಸ್. ಸೊ ದೇ ವರ್ ಟ್ರೀಟಿಂಗ್ ಅಸ್ ಲೈಕ್ ಸರ್ವೆಂಟ್ಸ್. ಸರ್ವ್ ಇನ್ ರೆಸ್ಪೆಕ್ಟ್ ಅಂತ. ಸೊ ಅದಕ್ಕೆ ನಾನು ಇವಾಗ ಎಲ್ಲರಿಗೂ ಹೇಳ್ತೀನಿ, ಸರ್ ಅನ್ಬೇಡಿ ದಯವಿಟ್ಟು, ಅಣ್ಣ ಹೇಳಿ. ಇಲ್ಲ ಬೇರೆ ಏನಾದ್ರು ನಮ್ಮ ಈ ಸಂಸ್ಕಾರದಲ್ಲಿ ಮಾತಾಡಿ. ಈ ಫೋನಲ್ಲಿನೂ ಹಲೋ ಅಂತ ಹೇಳ್ಬೇಡಿ, ಹರಿಯೋಮ್ ಅಂತ ಹೇಳಿ, ನಮಸ್ತೆ ಅಂತ ಹೇಳಿ. ಚೇಂಜ್ ಮಾಡ್ಕೋಬೇಕು ನಾವು ಸ್ಲೋ ಆಗಿ. ವಿ ಹ್ಯಾವ್ ಟು ಕಮ್ ಟು ಅವರ್ ಕಲ್ಚರ್. ಓಕೆ ವಿ ಹ್ಯಾವ್ ಟು ಗೋ ಔಟ್ ಆಫ್ ದಟ್ ಕಲ್ಚರ್. ನಾವೇನಂದ್ರೆ ಮಾತಾಡ್ತಾ ಅಫ್ಲುಯೆನ್ಸ್ ಇರೋದು ಅದೇ ಕಂಟಿನ್ಯೂ ಅದೇ ಆಗಿದೆ. ಬರೋದಕ್ಕಾಗದೇ ಇಲ್ಲ. ಅದಿಲ್ಲ, ನಾವು ಮಾಡಬಹುದು, ನಾವು ಪ್ರಯತ್ನ ಪಡ್ಬೇಕು. ಆ ಒಂದು ಥಾಟ್ ಇರ್ಬೇಕು, ಅವೇರ್ನೆಸ್. ಒಂದು 2-3 ಸತಿ ನೀವು ಮಾಡ್ತಾ ಇದ್ರೆ 1 ವೀಕ್, ನೆಕ್ಸ್ಟ್ ವೀಕ್ ವಿಲ್ ನಾಟ್ ಡೂ ದಟ್, ರಿಪೀಟ್ ದಟ್. ಸರ್ ಅನ್ನೋದಲ್ಲ, ನೀವು ನಮಸ್ತೆ ಅಂತೀರ, ಅಣ್ಣ ಅಂತೀರ, ಭಯ್ಯ ಅಂತೀರ, ಓಕೆ ಆ ತರ ಅಂತೀರ. ಎಸ್ ಅಲ್ಲೇ ಬರುತ್ತೆ ಮತ್ತೆ ಅದು ರಿಪೀಟ್ ಆಗಿ ಮತ್ತೆ ಹೋಗುವಂತದ್ದು. ಅದು ಆಚೆ ಬರೋದಕ್ಕೆ ತುಂಬಾ ಕಷ್ಟ ಇರುತ್ತೆ. ನೋಡಿ, ಸಾಯಿಬಾಬಾ ಇವ್ರ ಭಕ್ತರೆಲ್ಲ ಓಂ ಸಾಯಿರಾಮ್ ಅಂತಾರೆ ಓಂ ಸಾಯಿರಾಮ್ ಇಮಿಡಿಯೇಟ್ಲಿ. ಸೊ ಆ ತರ ನಾವು ಚೇಂಜ್ ಮಾಡ್ಕೋಬೇಕು. ಓಕೆ ನಮಸ್ತೆ ಅನ್ಬೇಕು, ಇಲ್ಲಾಂದ್ರೆ ಹರಿ ಓಂ ಅನ್ಬೇಕು. RSS ಅಲ್ಲಿ ಶ್ರೀರಾಮ್ ಅಂತಾರೆ, ಜೈ ಶ್ರೀರಾಮ್. ಹಾ, ಜೈ ಶ್ರೀರಾಮ್ ಅಂತಾರೆ. ಓಕೆ ಅಲ್ಲಿಗೆ ಚೇಂಜ್ ಮಾಡ್ಕೊಬೇಕು ಎಲ್ಲಾರು. ಇನ್ನೊಂದು ಯಾವ್ದೋ ಒಂದು ಬುಕ್ ಓದ್ತಿದೆ, ಅದ್ರಲ್ಲೂ ಕೊಟ್ಟಿದ್ದೇನು ಅಂದ್ರೆ ಶಿವ ರಾಮ, ಈ 4 ಪದದ ಅಕ್ಷರದಲ್ಲಿ ಜೀವನಾನಂದ ಅಡಗಿದೆ. ಶಿವ ರಾಮ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇರಿ ಅಂತ ಯಾವ್ದಾರಲ್ಲೂ ಓದ್ದೆ ನಾನು. ನೀವು ರಾಮ ಅಂದ್ರೇನೆ ಸಾಕು, ಬೋತ್ ಶಿವ ಅಂಡ್ ಮಹಾವಿಷ್ಣು ಆರ್ ದೇರ್ ಇನ್ ಇಟ್. ಓಕೆ ಸೊ ನೀವು ಶಿವ ಹೇಳೋದು ಬೇಕಾಗಿಲ್ಲ. ರಾಮ ಇನ್ಕ್ಲೂಡ್ಸ್ ಬೋತ್ ಈಶ್ವರ ಅಂಡ್ ಮಹಾವಿಷ್ಣು. ದೇ ಹ್ಯಾವ್ ಟು ಮಲ್ಟಿಪ್ಲೈ ಟು ಎನಿ ನಂಬರ್ ಆಫ್ ವ್ಯೂವರ್ಸ್, ಹೌದು. so that they should know their natural status, what they are. Sri Krishna.